ಹಲೋ ಫ್ರೆಂಡ್ಸ್, ನಾನು ಇವತ್ತು ಕಿಡ್ಸಿದ್ದು ಪ್ಯಾಂಟಿಗೆ ಜೇಬ್ ಹಾಕೋದು ಯಾವ ಥರ ಅಂದರೆ ಪಾಕೆಟ್ ಯಾವ ಥರ ಹಾಕೋದು ಅಂತ ತೋರಿಸಿದ್ದೀನಿ. ಇದರಲ್ಲಿ ಏನಂತಂದರೆ ಈ ಪ್ಯಾಂಟಲ್ಲಿ ಜೋಬ್ ಹಾಕೋ ಥರ ಕೊಟ್ಟಿದ್ದಾರೆ, ಪಾಕೆಟ್ ಹಾಕೋ ಥರ, ಆದರೆ ಪಾಕೆಟ್ ಹಾಕಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಈ ಥರ ಲೈನಿಂಗ್ ಬಟ್ಟನ್ನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಯಾವ ಥರ ಹಾಕ್ತೀನಿ ಅಂತ ನೋಡಿ. ಇಲ್ಲಿ ಒಂದು ಸ್ಟಿಚ್ ಮಾಡಿದ್ರು, ನಾನು ಅದನ್ನು ಸ್ಟಿಚಿಂಗ್ ಮಿಚ್ಕೊಂಡಿದ್ದೀನಿ. ಈ ಥರ 2 ಭಾಗ ಆಗಿದೆ. ಇವಾಗ ನೋಡ್ತೀನಿ ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ, ಪಾಕೆಟ್ ಹಾಕೋದು ಯಾವ ಥರ ಅಂತ. ಫಸ್ಟ್ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಸ್ಟಿಚ್ ಮಾಡ್ಕೊಬೇಕು. ಫಸ್ಟ್ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತೀನಿ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿದೆಯಲ್ಲ ಈ ಎಡ್ಜಿಂದ ಈ ಥರ ರೌಂಡ್ ಬಗ್ಗೆ ನಾನು ಇದನ್ನು ಸ್ಟಿಚ್ ಮಾಡ್ಕೊತಾ ಹೋಗ್ತೀನಿ ನೋಡಿ. ನೋಡಿ, ಇವಾಗ ಆಯಿತು. ಇವಾಗ ಸ್ವಲ್ಪ ಇವೆರಡು ಇದೆಯಲ್ಲ, ಇವೆರಡನ್ನು ಫೋಲ್ಡ್ ಮಾಡ್ಕೊತ ಸ್ಟಿಚ್ ಮಾಡ್ಕೊಬೇಕು. ಇವೆರಡನ್ನು ಫೋಲ್ಡ್ ಮಾಡ್ಕೊತ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈಗ ನಾನು ಫಸ್ಟ್ ಫೋಲ್ಡ್ ಮಾಡ್ಕೊಡ್ತೀನಿ, ಆಮೇಲೆ ಸ್ಟಿಚ್ ಮಾಡಿ ತೋರಿಸ್ತೀನಿ. ಫುಲ್ ರೌಂಡಲ್ಲಿ ಸ್ಟಿಚ್ ಮಾಡ್ಕೊತ ಹೋಗ್ಬೇಕು, ಫುಲ್ ಎಲ್ಲ ಕಡೆ. ಸ್ಟಿಚ್ ಮಾಡ್ಕೊತ ಹೋಗ್ಬೇಕು. ಈಗ ಈ ಕಡೆನೂ ಫೋಲ್ಡ್ ಮಾಡ್ತೀನಿ. ಇದಾಯ್ತಾ? ಇವಾಗ ಅದೇ ನೋಡಿ, ಒಂದ್ರ ಮೇಲೊಂದು ನೀಟಾಗಿ ಇಟ್ಕೊತ ಜೀನ್ಸ್ ಇದನ್ನು ಸೇರಿಸ್ಬಿಟ್ಟು, ಜೀನ್ಸ್ ಅದಕ್ಕೂ ಮೊದಲು ಈ ಥರ ಒಂದು ಸ್ಟಿಚ್ ಹಾಕೊಂಡ್ಬಿಡ್ತೀನಿ. ಯಾಕೆಂದರೆ ಉಲ್ಟಾ ಮಾಡಿದಾಗ ಫಿನಿಶಿಂಗ್ ಚೆನ್ನಾಗಿರಬೇಕು ಅಂತ. ಈಗ ಹಿಂಗೆ ತಿರುಗಿಸ್ಬಿಟ್ಟು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ತೀನಿ. ಇವಾಗ ಇವೆರಡನ್ನು ಸೇರಿಸ್ಬಿಟ್ಟು ಕೊನೆಗೆ ಒಂದು ಸ್ಟಿಚ್ ಹಾಕ್ತೀನಿ. ಇವೆರಡನ್ನು ಸೇರಿಸ್ಬಿಟ್ಟು ಜೀನ್ಸ್ ಸೇರಿಸಿ ಒಂದು ಸ್ಟಿಚ್ ಹಾಕ್ತೀನಿ. ಒಂದ್ರ ಮೇಲೆ ಒಂದು ಇಟ್ಕೊಂತ ನೋಡಿ, ಲಾಸ್ಟಲ್ಲಿ ಇನ್ನೊಂದಿಲ್ಲ ಹಾಕೊಂಡು ಸ್ಟಿಚ್ ಮಾಡ್ಕೊಂಡು ನೋಡಿ. ಇಲ್ಲಿ ಇನ್ನೊಂದು ಸ್ಟಿಚ್ ಇಲ್ಲಿ ತನಕ ಬರ್ತೀನಿ. ಇಲ್ಲಿ ನೀಟಾಗಿ ಕಾಣುತ್ತೆ.
ಈ ಥರ ಕಾಣ್ತಿದೆ ನೋಡಿ, ಈ ಥರ ಕಾಣ್ತಿದೆ ಅಲ್ವಾ ಇವಾಗ. ನೋಡಿ ಇವಾಗ ನೋಡಿ ಜೇಬು ರೆಡಿ ಆಯಿತು. ಎಷ್ಟೊತ್ತ ಬೇಕಷ್ಟೊತ್ತ ಜೇಬು ರೆಡಿ ಆಯಿತು. ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.